ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಆಫೀಸಿಗೆ ಹೋಗುವ ಹೆಂಗಸರು ಲೆದರ್ ಬ್ಯಾಗ್ ಬಳಸುವುದೇ ಹೆಚ್ಚು. ಕಾಲ ಬದಲಾದಂತೆ ಹೊಸ ಹೊಸ ಮಾಡರ್ನ್ ವೆರೈಟಿಯ ಬ್ಯಾಗ್ಗಳು ಬ್ರ್ಯಾಂಡ್ ಆಗಿವೆ. ವಿಶೇಷವೆಂದರೆ ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಬಾಳೆನಾರು ಮತ್ತು ಬಾಳೆ ದಿಂಡನ್ನ ಬಳಸಿ ವಿಭಿನ್ನ ಗೃಹೋಪಯೋಗಿ ವಸ್ತುಗಳನ್ನ ತಯಾರಿಸೋದು ಹೇಗೆ ಅನ್ನೋದರ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೀವಿ ನೋಡಿ. ಇದು ಬಾಳೆ ದಿಂಡಿಂದ ಮಾಡಿದ್ದು ಪೆನ್ನು. ಇದರಲ್ಲಿ ನಾವು ರೀಫಿಲ್ ಮೇಲೆ ನ್ಯೂಸ್ ಪೇಪರ್ ಸುತ್ತಬಿಟ್ಟು ಅದರ ಮೇಲಿಂದ ಒಂದು ಬಾಳೆ ದಿಂಡಿಂದ ಒಂದು ಲೇಯರ್ ಹಾಕಿದ್ದೀವಿ. ಇದು ಫುಲ್ಲಿ ಈಕೋ ಫ್ರೆಂಡ್ಲಿ ಪೆನ್ನು. ಇದು ಹಿಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಾಗುತ್ತೆ, ಯಾಕಂದರೆ ಇದು ಬಾಳೆ ನಾರಿಂದ ರಫ್ ಟೆಕ್ಸ್ಚರ್ ಬಂದಿದೆ ಇದಕ್ಕೆ. ಇದು ನೀವು ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಗಿಫ್ಟ್ ಮಾಡ್ಬೋದು. ತುಂಬ ಯೂನೀಕ್ ಆಗಿದೆ ಈ ಪ್ರಾಡಕ್ಟು. ಈಗ ನಾನು ನಿಮಗೆ ಬಾಳೆ ದಿಂಡಿಂದ ಮಾಡಿದ್ದು ಬಾಸ್ಕೆಟ್ಸ್ ತೋರಿಸ್ತೀನಿ. ಇದು ತುಂಬ ಈಸಿ ಮಾಡೋಕ್ಕೆ. ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಬಾಳೆ ದಿಂಡಿಂದ ಮಾಡ್ಬೋದು. ಇದು ಸಿಂಪಲ್ ಆಗಿ ಒಂದ್ರ ಮೇಲೆ ಒಂದು ಕೆಳಗೆ ಹಾಗೆ ಹೆಣೆದಿದ್ದಾರೆ. ಬಾಟಮಲ್ಲಿ ನಾವು ಸಿಂಪಲ್ ಗಂಟು ಹಾಕಿದ್ದೀವಿ. ಏನು ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಇದು ಬೇಸ್ ಮಾಡಿಕೊಂಡು ಅದ್ರ ಮೇಲಿಂದ ಹೀಗೆ ಎಷ್ಟು ಬೇಕೋ ಅಷ್ಟು ಹೈಟಿಗೆ ನಾವು ತಗೊಳ್ಬಿಟ್ಟು ಮತ್ತೆ ಇಲ್ಲಿ ಎಂಡಿಗೆ ಗಮ್ ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕು. ಇಲ್ಲಿ ಗಮ್ ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕು. ಇದು ಒನ್ ಟೈಪ್ ಬೇಸ್ ಆಯಿತು. ಮತ್ತೊಂದು ಟೈಪ್ ಬೇಸು ನಾವು ಹಿಂಗೂ ಮಾಡ್ಬೋದು. ಇದರಲ್ಲಿ ನಾವು ಕಾರ್ಡ್ಬೋರ್ಡ್ ಬೇಸ್ ಹಾಕಿದ್ದೀವಿ. ಕಾರ್ಡ್ಬೋರ್ಡ್ ಮೇಲೆ ಬಾಳೆ ನಾರು ಹಾಕಿದ್ದೀವಿ. ಬಾಳೆ ದಿಂಡು ಸ್ಟ್ರಿಪ್ಸ್ ಹಾಕಿದ್ದೀವಿ, ಬಾಳೆ ಸ್ಟ್ರಿಪ್ಸು ಎರಡು ಸೈಡೆ. ಅದರಿಂದ ಇದಕ್ಕೆ ಬೇರೆ ಲುಕ್ ಬರುತ್ತೆ. ಬಾಳೆ ದಿಂಡಿಂದು ತಿನ್ ಸ್ಟ್ರಿಪ್ಸ್ ಮಾಡಿಬಿಟ್ಟು ಅದನ್ನು ಟ್ವಿಸ್ಟ್ ಮಾಡಿದ್ದು ಇದು ಬಾಳೆ ನಾರು. ಈ ನಾರಿಂದ ನಾವು ಈಗ ಫೋಟೋ ಫ್ರೇಮ್ಸ್ ಮಾಡಿದ್ದೀವಿ. ಇದು ಯಾವ ಸೈಜ್ ಬೇಕೋ ಆ ಸೈಜು ಕಾರ್ಡ್ಬೋರ್ಡ್ ಬೇಸ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ನಾವು ಬಾಳೆ ನಾರನ್ನು ಪೇಸ್ಟ್ ಮಾಡಿದ್ದೀವಿ. ಬಾಳೆ ದಿಂಡಿಂದ ಮಾಡಿದ್ದು ಬಾಕ್ಸಸ್ಸು. ಇದು ನೀವು ಜ್ಯುವೆಲ್ರಿ ಬಾಕ್ಸ್ ಹಂಗೆ ಯೂಸ್ ಮಾಡ್ಬೋದು, ಗಿಫ್ಟ್ ಬಾಕ್ಸ್ ಹಂಗೆ ಯೂಸ್ ಮಾಡ್ಬೋದು. ಇದು ಬೇರೆ ಬೇರೆ ಸೈಜಲ್ಲಿ ಮಾಡ್ಬೋದು. ಮತ್ತು ಇದರಲ್ಲಿ ಕಾರ್ಡ್ಬೋರ್ಡ್ ಬೇಸ್ ಮೇಲೆ ಹ್ಯಾಂಡ್ಮೇಡ್ ಪೇಪರ್ ಹಾಕಿದ್ದೀವಿ. ನಿಮ್ಮ ಮನೆಯಲ್ಲಿ ಹಳೆ ಬಟ್ಟೆ ಏನಿರುತ್ತೆ, ಸಾರೀಸು, ಅದನ್ನು ಕಟ್ ಮಾಡಿಬಿಟ್ಟು ಹೀಗೆ ಬಾಕ್ಸ್ ಮೇಲೆ ಹಾಕಿಬಿಟ್ರೆ ಇದಕ್ಕೆ ಸೂಪರಾಗಿ ಲುಕ್ ಬರುತ್ತೆ. ಬಾಳೆ ದಿಂಡಿಂದನೇ ಮಾಡಿದ್ದು ಇದು ಲಾಂಡ್ರಿ ಬಾಸ್ಕೆಟ್ಟು. ಇದು ಬಾಳೆ ದಿಂಡಿನ ಸ್ಟ್ರಿಪ್ಸು ಹೆಣೆದ್ಬಿಟ್ಟು ಮಾಡಿದ್ದು. ಇದರಲ್ಲಿ ಫುಲ್ಲಿ ನ್ಯಾಚುರಲ್ ಆಗಿದೆ. ಇದು ಕಾಟನ್ ಥ್ರೆಡ್ಸ್ ಯೂಸ್ ಮಾಡಿದ್ದು, ನ್ಯಾಚುರಲ್ ಕಲರ್ಸು, ಇದಕ್ಕೇನು ಡೈ ಮಾಡಿಲ್ಲ. ಮತ್ತು ಬಾಳೆ ದಿಂಡು ನ್ಯಾಚುರಲ್ ಆಗಿದೆ. ಇದು ತುಂಬ ಇದು ಆ್ಯಕ್ಚುಲಿ ತುಂಬ ಹಳೆ ಪ್ರಾಡಕ್ಟ್. ಇದು ಅಟ್ಲೀಸ್ಟ್ 5 years ಆಗಿದೆ ಮಾಡಿಬಿಟ್ಟು. ಆದರೂ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಬಾಳೆ ನಾರು ಮತ್ತು ದಿಂಡಿಂದ ಮಾಡಿದ ಪ್ರಾಡಕ್ಟ್ಸಿಗೆ ತುಂಬ ಲಾಂಗ್ ಲೈಫ್ ಇದೆ. ಇದು ನೋಡಿ, ಬಾಳೆ ನಾರಿಂದ ಮಾಡಿದ್ದು ಮತ್ತೊಂದು ಲಾಂಡ್ರಿ ಬಾಸ್ಕೆಟು. ಇದು ಬಾಳೆ ನಾರು ಮತ್ತು ಬ್ಲ್ಯಾಕ್ ಥ್ರೆಡ್ಡು ನಾವು ಜಾಯಿನ್ ಮಾಡಿಬಿಟ್ಟು ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಕಲರ್ ಬೇರೆ ಕಾಣಿಸ್ತಾ ಇದೆ. ಲೆದರ್ ಹ್ಯಾಂಡಲ್ಸು, ಒಳಗಡೆ ಕಾಟನ್ ಬಟ್ಟೆ ಇದೆ, ಅದಕ್ಕೆ ನಾವು ಸ್ಟಿಚಸ್ ಕೊಟ್ಟಿದ್ದೀವಿ. ಅದರಿಂದ ಇದು ಸ್ಮೂತಾಗಿ ಇರುತ್ತೆ. ತುಂಬ ರಫ್ ಯೂಸು ಮಾಡ್ಬೋದು. ಇದರಲ್ಲಿ ಮಕ್ಕಳ ಆಟಿಕೆ ಸಾಮಾನು ಸ್ಟೋರ್ ಮಾಡ್ಬೋದು. ಡ್ರೈ ಐಟಮ್ಸ್ ಏನಾದ್ರು ಡ್ರೈಡ್ ಫ್ಲವರ್ಸ್ ಎಲ್ಲ ಇಡ್ಬೋದು. ಇವಾಗ ನಾನು ತೋರಿಸ್ತಾ ಇರೋದು ಜೂಟು ಕಾಟನಿಂದ ಮಾಡಿದ್ದು ಬಾಸ್ಕೆಟು ಬ್ಯಾಗು ಏನು ಹಂಗೂ ಯೂಸ್ ಮಾಡ್ಬೋದು. ತುಂಬ ಸ್ಟರ್ಡಿ ಆಗಿದೆ ಇದು. ಇದರಲ್ಲಿ 5-6 kgs ತನಕ ಹಾಕ್ಕೊಂಡು ಯೂಸ್ ಮಾಡ್ಬೋದು. ವರ್ಷಗಟ್ಟಲೆ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ನೋಡಿ, ಇದ್ರ ಒಳಗಡೆನೂ ಹಿಂಗೆ ಇದೆ, ಸ್ಟರ್ಡಿ ಆಗಿದೆ. ಇದು ನೀವು ನ್ಯೂಸ್ ಪೇಪರು, ಮ್ಯಾಗ್ಝೀನು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಸ್ವಲ್ಪ ಕ್ಲೀನ್ ಆಗಿಲ್ಲ, ಚಿಕ್ಕ ಪುಟ್ಟ ವಸ್ತು ಅಲ್ಲಿ ಇಲ್ಲಿ ಹಡ್ಕೊಂಡಿದೆ, ಅದೆಲ್ಲ ಈ ಬಾಸ್ಕೆಟ್ ಒಳಗೆ ಹಾಕ್ಬೋದು. ನೀಟಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು. ಇದು ಜೂಟು ಕಾಟನಿಂದ ಮಾಡಿದ ಬ್ಯಾಗು. ಜೂಟು ಕಾಟನ್ನು ಮಿಕ್ಸ್ ಮಾಡಿ ಬಟ್ಟೆ ಮಾಡಿದ್ದು. ಅದಕ್ಕೆ ಹ್ಯಾಂಡ್ ಸ್ಟಿಚ್ ಕೊಟ್ಟಿದ್ದಾರೆ. ಮತ್ತು ಲೆದರ್ ಹ್ಯಾಂಡಲಿಂದ ತುಂಬ ಸ್ಟರ್ಡಿ ಆಗುತ್ತೆ. ತುಂಬ ಜಾಸ್ತಿ ವೇಟ್ ಹಾಕಿದ್ರೂ ಏನೂ ಆಗೋದಿಲ್ಲ ಈ ಬ್ಯಾಗಿಗೆ. ತುಂಬ ದೊಡ್ಡದಾಗಿದೆ. ನೀವು ಶಾಪಿಂಗಿಗೆ ಹೋಗುವಾಗ ಇದು ಒಂದು ಬ್ಯಾಗ್ ತೊಗೊಂಡು ಹೋದರೆ ನಿಮಗೆ ಸಾಕಾಗುತ್ತೆ. ಎಲ್ಲ ಐಟಮ್ಸು ಇದರಲ್ಲೇ ಹಾಕ್ಕೊಂಡು ಬರ್ಬೋದು. ಈಗಿನ ಜನ್ರೇಷನ್ನು
ಜೀನ್ಸ್ ಪ್ಯಾಂಟ್ಸು, ಟಾಪ್ಸು, ಸ್ಕರ್ಟ್ಸು ಹಾಕೋದು ಜಾಸ್ತಿ. ಅದ್ರ ಜೊತೆ ಹಿಂಗಿದ ಬ್ಯಾಗು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಚಿಕ್ಕ ಪುಟ್ಟ ಫಂಕ್ಷನಿಗೆ, ಪಾರ್ಟೀಸಿಗೆ ಎಲ್ಲ ಹೋಗುವಾಗ ಇದು ಯೂಸ್ ಮಾಡ್ಬೋದು. ಚಿಕ್ಕದಾಗಿದೆ, ಒಳಗೆ ಮೊಬೈಲ್ ಪೌಚು, ವಾಲೆಟ್ಸಿಗೆ ಎಲ್ಲ ಜಾಗ ಇದೆ. ಇವತ್ತು ನಾನು ನಿಮಗೆ ತೋರಿಸಿದ ಪ್ರಾಡಕ್ಟ್ಸ್ ಎಲ್ಲ ಪರಿಸರ ಪ್ರೇಮಿ. ಇದೆಲ್ಲ ಫುಲ್ ನ್ಯಾಚುರಲ್ ಪ್ರಾಡಕ್ಟ್ಸು. ನಾವೇನು ಕೆಮಿಕಲ್ಸು, ಆರ್ಟಿಫಿಷಿಯಲ್ ಕಲರ್ಸು ಯೂಸ್ ಮಾಡಿಲ್ಲ. ಹಿಂಗಿದ ಪ್ರಾಡಕ್ಟ್ಸು ನೀವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಳೆ ನಾರು ಮತ್ತು ಬಾಳೆ ದಿಂಡಿನಿಂದ ಏನೆಲ್ಲ ವಸ್ತುಗಳನ್ನ ತಯಾರಿಸಬಹುದು ನೋಡಿ. ಅವು ನಮ್ಮ ಜೀವನಕ್ಕೆ ಎಷ್ಟೊಂದು ಉಪಯುಕ್ತವಾಗಿದೆ ಅಲ್ವಾ? ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಡುವ ಕಾಲೇಜು ಸ್ಟೂಡೆಂಟ್ಸ್ ಮತ್ತು ಮಾಡರ್ನ್ ಮಹಿಳೆ ನೀವಾಗಿದ್ದಲ್ಲಿ ಹೊಸ ಹೊಸ ಟ್ರೆಂಡಿ ಬ್ಯಾಗ್ಗಳನ್ನ ಬಳಸಿ ಮತ್ತು ಹೆಚ್ಚು ಸಂತೋಷ ಪಡಿ.